ನಮಸ್ಕಾರ ಸ್ನೇಹಿತರೆ, ನಿಮ್ಮ ತಲೆಯಲ್ಲಿ ಸಾವಿರಾರು ಪ್ರಶ್ನೆಗಳು ಕುಂಭಮೇಳದ ಬಗ್ಗೆ ಓಡ್ತಾ ಇರ್ಬೋದು. ಕುಂಭಮೇಳ ಅಂದರೆ ಏನು, ಅದರಲ್ಲೂ ಮಹಾಕುಂಭಮೇಳ ಅಂದರೆ ಏನು, ಯಾಕೆ ಈ ಕುಂಭಮೇಳಗಳೆಲ್ಲ ಉತ್ತರ ಪ್ರದೇಶದಲ್ಲೇ ನಡೆಯುತ್ತೆ, ನಾಗಸಾಧುಗಳು ಹಾಗೂ ಅಘೋರಿಗಳು ಅಂದರೆ ಯಾರು, ಇವರುಗಳೆಲ್ಲ ಲಕ್ಷಾಂತರ ಸಂಖ್ಯೆಯಲ್ಲಿ ಕುಂಭಮೇಳಕ್ಕೆ ಯಾಕೆ ಬರ್ತಾ ಇದ್ದಾರೆ, ಮಹಾಕುಂಭಮೇಳದ ಅಮೃತ ಸ್ನಾನದ ಆ 6 ದಿನಗಳು ಯಾವುದು, ಮತ್ತೆ ಅದನ್ನು ಹೇಗೆ ನಿರ್ಧರಿಸ್ತಾರೆ, ಈ ಎಲ್ಲ ವಿಷಯಗಳನ್ನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ತಡ ಮಾಡದೆ ವಿಡಿಯೋ ಶುರು ಮಾಡೋಣ. ಖಗೋಳಶಾಸ್ತ್ರದ ಪ್ರಕಾರ ಕುಂಭಮೇಳವನ್ನು ನೋಡೋದಾದರೆ ನಿಮಗೆ ಗೊತ್ತಿರೋ ಹಾಗೆ ಎಲ್ಲ ಗ್ರಹಗಳು ಸೂರ್ಯನ ಸುತ್ತ ಸುತ್ತುತ್ತವೆ. ಹೀಗೆ ಗುರುಗ್ರಹವು ಸೂರ್ಯನ ಸುತ್ತ ಒಂದು ಸುತ್ತು ಸುತ್ತಲು 12 ವರ್ಷ ತೆಗೆದುಕೊಳ್ಳುತ್ತದೆ. ಆಗ ಪೂರ್ಣ ಕುಂಭಮೇಳ ನಡೆಯುತ್ತದೆ. ಗುರುಗ್ರಹವು ಒಂದು ಸುತ್ತನ್ನು ಕಂಪ್ಲೀಟ್ ಮಾಡಲು 12 ವರ್ಷ ತೆಗೆದುಕೊಳ್ಳುತ್ತದೆ. ಹೀಗೆ 12 ಸುತ್ತುಗಳು ಸುತ್ತಿಕೊಂಡು ಬಂದು ತನ್ನ ಕಕ್ಷೆಯನ್ನು ಸೇರುವುದೇ ಮಹಾಕುಂಭಮೇಳ ಎಂದು ಕರೆಯುತ್ತಾರೆ. ಇದು 144 ವರ್ಷಗಳಿಗೊಮ್ಮೆ ಬರುತ್ತದೆ. ಈ ವರ್ಷದ ಜನವರಿ 29ರಂದು ಅಮಾವಾಸ್ಯೆಯು ಬರುತ್ತದೆ. ಅದನ್ನು ಮಾಘ ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ಈ ದಿನ ಸೂರ್ಯ, ಚಂದ್ರ, ಗುರು, ಶನಿ ಆಕಾಶದಲ್ಲಿ ಒಂದೇ ಸರಳ ರೇಖೆಯಲ್ಲಿ ಬರುತ್ತವೆ. ಈ ವಿಸ್ಮಯವು 144 ವರ್ಷಗಳಿಗೊಮ್ಮೆ ಆಗುತ್ತದೆ. ಅದಕ್ಕೆ ಸೂಕ್ತವಾಗಿ ಮಹಾಕುಂಭಮೇಳವನ್ನು ನಾವು ಆಚರಿಸುತ್ತೇವೆ. ಈ ಹಿಂದೆ 1881ರಲ್ಲಿ ಕುಂಭಮೇಳ ನಡೆಯಿತು. ಆಗ ನಾವು ಹುಟ್ಟಿರಲಿಲ್ಲ. ಮುಂದೆ 2169ಕ್ಕೆ ಕುಂಭಮೇಳ ನಡೆಯುತ್ತದೆ. ಆಗ ನಾವು ಬದುಕಿರುವುದಿಲ್ಲ. ಈಗ ನಡೆಯುವ ಕುಂಭಮೇಳಕ್ಕೆ ಸಾಕ್ಷಿಯಾಗಿರುವ ನಾವೇ ಧನ್ಯರು. ಮಹಾಕುಂಭಮೇಳವನ್ನು ಏಕೆ ಆಚರಿಸುತ್ತಾರೆಂದು ಪುರಾಣಗಳ ಪ್ರಕಾರ ನಾವು ಹೇಳುವುದಾದರೆ, ಸಮುದ್ರ ಮಂಥನದ ಸಮಯದಲ್ಲಿ ದೇವತೆಗಳು ಮತ್ತು ರಾಕ್ಷಸರು ಮಂದರ ಪರ್ವತವನ್ನು ಸಮುದ್ರದಲ್ಲಿಟ್ಟು ಮಂಥನ ಮಾಡಲು ವಾಸುಕಿಯನ್ನು ಹಗ್ಗವಾಗಿ ಅದರ ಸುತ್ತಲೂ ಸುತ್ತುವ ಮೂಲಕ ಅಮೃತಕ್ಕಾಗಿ ಕಡಲನ್ನು ಕಡೆಯುತ್ತಾರೆ. ಆ ಸಮಯದಲ್ಲಿ ಲಕ್ಷ್ಮಿ, ಗೋವು, ಐರಾವತ ಮುಂತಾದ ಅದ್ಭುತಗಳು ಆಚೆ ಬರುತ್ತವೆ. ಹಾಗೆಯೇ ಅಮೃತದ ಮಡಿಕೆಯೂ ಆಚೆ ಬರುತ್ತದೆ. ಅಮೃತವನ್ನು ಕುಡಿಯಲು ದೇವತೆಗಳು ಮತ್ತು ರಾಕ್ಷಸರು ಜಗಳವಾಡುತ್ತಿರುತ್ತಾರೆ. ಇದನ್ನು ಕಂಡ ಮಹಾವಿಷ್ಣುವು ರಾಕ್ಷಸರ ಕೈಗೆ ಅಮೃತವು ಸಿಕ್ಕರೆ ಅವರಿಗೆ ಸಾವೇ ಬರುವುದಿಲ್ಲವೆಂದು ಅರಿತು ಮೋಹಿನಿಯ ರೂಪ ತಾಳಿ ಮೊದಲು ದೇವತೆಗಳಿಗೆ ಅಮೃತವನ್ನು ಕೊಡುವುದಕ್ಕೆ ಪ್ರಾರಂಭಿಸುತ್ತಾನೆ. ರಾಕ್ಷಸರಲ್ಲಿ ಒಬ್ಬರಿಗೆ ಇದು ಗೊತ್ತಾಗಿ, ಇದು ವಿಷ್ಣು ನಮಗೆ ಅಮೃತವನ್ನು ಕೊಡುವುದಿಲ್ಲ, ನಮಗೆ ಸಾವೇ ಗತಿ ಎಂದು ತಿಳಿದು ದೇವತೆಗಳಂತೆ ರೂಪ ಬದಲಿಸಿ ದೇವತೆಗಳ ಸಾಲಿನಲ್ಲಿ ಬಂದು ಕುಳಿತುಕೊಳ್ಳುತ್ತಾನೆ. ಇದನ್ನು ನೋಡಿದ ಸೂರ್ಯಚಂದ್ರರು ಮಹಾವಿಷ್ಣುವಿಗೆ, ನೀವು ಅಮೃತವನ್ನು ಕೊಟ್ಟಿದ್ದು ದೇವತೆಗಳ ರೂಪದಲ್ಲಿರುವ ರಾಕ್ಷಸನಿಗೆ ಎಂದು ತಿಳಿಸುತ್ತಾರೆ. ವಿಷಯ ತಿಳಿದ ಮಹಾವಿಷ್ಣುವು ಕೋಪಗೊಂಡು ತನ್ನ ಸುದರ್ಶನ ಚಕ್ರವನ್ನು ಬಳಸಿ ಅವನ ರುಂಡ ಮತ್ತು ಮುಂಡವನ್ನು ಬೇರ್ಪಡಿಸುತ್ತಾರೆ. ಅವರೇ ರಾಹು ಮತ್ತು ಕೇತುವಾಗಿದ್ದಾರೆ. ರಾಕ್ಷಸರಿಗೆ ಅಮೃತವು ಸಿಕ್ಕರೆ ಅವರ ಅಟ್ಟಹಾಸಗಳನ್ನು ತಡೆಯುವುದಕ್ಕೆ ಆಗುವುದಿಲ್ಲವೆಂದು ಅರಿತ ಮಹಾವಿಷ್ಣುವು ಅಮೃತವನ್ನು ಕಾಪಾಡಿಕೊಳ್ಳಲು ಇಂದ್ರನ ಮಗನಾದ ಜಯಂತನಿಗೆ ಅಮೃತದ ಮಡಕೆಯನ್ನು ಕೊಡುತ್ತಾರೆ. ಇವನೊಬ್ಬನ ಕೈಯಲ್ಲೇ ಕಾಪಾಡಿಕೊಳ್ಳಲು ಆಗುವುದಿಲ್ಲವೆಂದು ಸೂರ್ಯ, ಚಂದ್ರ, ಗುರು ಮತ್ತು ಶನಿಯನ್ನು ಜಯಂತನ ಜೊತೆ ಕಳಿಸುತ್ತಾರೆ. ಇವರೆಲ್ಲರೂ ಅಮೃತದ ಮಡಕೆಯನ್ನು ತೆಗೆದುಕೊಂಡು ಹೋಗುವಾಗ 4 ಹನಿ ಅಮೃತವು 4 ಸ್ಥಳಗಳಲ್ಲಿ ಬೀಳುತ್ತದೆ. ಆ 4 ಸ್ಥಳಗಳೇ ನಾಸಿಕ್, ಪ್ರಯಾಗರಾಜ್, ಉಜ್ಜಯಿನಿ, ಹರಿದ್ವಾರ. ಈ 4 ಸ್ಥಳಗಳಲ್ಲಿ ಹರಿಯುವಂತಹ ಗಂಗಾ ನದಿ, ಯಮುನಾ ನದಿ, ಸರಸ್ವತಿ, ಗೋದಾವರಿ ನದಿಯಲ್ಲಿ ನಾವು ಈಗ ಕುಂಭಮೇಳಗಳು ನಡೆಯುವುದನ್ನು ಕಾಣಬಹುದು. ಈಗ ಕುಂಭಮೇಳಗಳ ಬಗ್ಗೆ ತಿಳಿಯೋಣ. 3 ವರ್ಷಗಳಿಗೊಮ್ಮೆ ನಡೆಯುವುದು ಕುಂಭಮೇಳ, 6 ವರ್ಷಕ್ಕೊಮ್ಮೆ ನಡೆಯುವುದು ಅರ್ಧ ಕುಂಭಮೇಳ, 12 ವರ್ಷಕ್ಕೊಮ್ಮೆ ನಡೆಯುವುದು ಪೂರ್ಣ ಕುಂಭಮೇಳ, 144 ವರ್ಷಗಳಿಗೊಮ್ಮೆ ನಡೆಯುತ್ತಿರುವುದು ಮಹಾಕುಂಭಮೇಳ. ನಾವು ಯಾಕೆ ಈ ಮಹಾಕುಂಭಮೇಳಕ್ಕೆ ಹೋಗಿ ತೀರ್ಥ ಸ್ನಾನವನ್ನು ಮಾಡಬೇಕೆಂದರೆ, ಅಲ್ಲಿ ನಾವು ಗಂಗಾ, ಯಮುನಾ, ಸರಸ್ವತಿ ಈ 3 ನದಿಗಳ ಸಂಗಮವನ್ನು ನಾವು ಕಾಣಬಹುದು. ಇದನ್ನೇ ನಾವು ತ್ರಿವೇಣಿ ಸಂಗಮ ಅಂತ ಕೂಡ ಕರಿತೀವಿ.
ಇಲ್ಲಿ ಸ್ನಾನ ಮಾಡಿದರೆ ನಮ್ಮ ಪಾಪ ಕರ್ಮಗಳೆಲ್ಲ ಕಳೆದು ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ. ಹಾಗೆಯೇ ಗಂಗೆ ನಮ್ಮನ್ನು ಶುದ್ಧಿ ಮಾಡಿದರೆ ಯಮುನೆ ನಮಗೆ ಸಿದ್ಧಿಯನ್ನು ಕೊಡುತ್ತಾಳೆ, ಸರಸ್ವತಿ ಬುದ್ಧಿಯನ್ನು ನೀಡುತ್ತಾಳೆ ಎಂಬ ನಂಬಿಕೆ ನಮ್ಮಲ್ಲಿದೆ. ಮಹಾಕುಂಭಮೇಳದ ವಿಶೇಷ ತೀರ್ಥ ಸ್ನಾನದ ದಿನಾಂಕಗಳನ್ನು ನಾನು ನಿಮಗೆ ತಿಳಿಸ್ತೀನಿ. ಜನವರಿ 13, ಜನವರಿ 14 ಹಾಗೂ ಮೌನಿ ಅಮಾವಾಸ್ಯೆಯ ದಿನವಾದ ಜನವರಿ 29 ಶ್ರೇಷ್ಠವಾದ ದಿನ. ಹಾಗೆಯೇ ಫೆಬ್ರವರಿ 3ನೇ ತಾರೀಕು, ಫೆಬ್ರವರಿ 12ನೇ ತಾರೀಕು ಹಾಗೂ ಫೆಬ್ರವರಿ 26 ಮಹಾಶಿವರಾತ್ರಿಯ ದಿನದಂದು ಕಡೆಯ ತೀರ್ಥ ಸ್ನಾನದ ದಿನವಾಗಿದೆ. 2025ರಲ್ಲಿ ನಡೆಯುವ ಮಹಾಕುಂಭಮೇಳವು ಜನವರಿ 13ನೇ ತಾರೀಕಿನಂದು ಶುರುವಾಗಿ ಫೆಬ್ರವರಿ 26ನೇ ತಾರೀಕಿನವರೆಗೂ ನಡೆಯುತ್ತದೆ. ಮಹಾಕುಂಭಮೇಳದ ಬಗ್ಗೆ ನನಗೆ ತಿಳಿದಿರುವ ಮಾಹಿತಿಯನ್ನು ನಿಮ್ಮೊಡನೆ ಹಂಚಿಕೊಂಡಿದ್ದೇನೆ. ಯಾರಾದರೂ ಮಹಾಕುಂಭಮೇಳಕ್ಕೆ ಹೋಗಿ ಬಂದಿರುವವರಿದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಹಾಗೆ ಯಾರಾದರೂ ಹೋಗೋರಿದ್ದರೂ ಕೂಡ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಫಾಲೋ ಮಾಡಿ. ಧನ್ಯವಾದಗಳು.